ಹೆಂಗಿದ್ದವ್ರು ಹೆಂಗಾಗೋದ್ರು ಸ್ಟಾರ್ಟಿಂಗ್ ಒಂದಷ್ಟು ವೀಕ್ನ ತೊಗೊಂಡ್ರೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವ್ರದ್ದು ಒಂದಷ್ಟು ಫ್ಯಾನ್ ಪೇಜಸ್ಗಳೇ ಕ್ರಿಯೇಟ್ ಆಗೋಗಿತ್ತು. ಈ ಕಡೆ ಎಷ್ಟೋ ಜನ ಕಾರ್ತಿಕ್ ಅವರು ಮತ್ತು ಸಂಗೀತ ಅವರ ಪೇರ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ನ ನೋಡ್ತಾಯಿದ್ರು. ಸೊ ಎಷ್ಟೋ ಜನ ನೋಡ್ತಾಯಿದ್ರು, ನನಗೆ ಗೊತ್ತಿರೋರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅವ್ರದ್ದು ಒಂಥರ ಪೇರು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಸಂಗೀತ ಅವರು ತುಂಬ ಡೌನ್ ಆದಾಗ ಕಾರ್ತಿಕ್ ಅವರು ಎಷ್ಟೋ ಕಡೆ ಸಪೋರ್ಟ್ ಮಾಡ್ಕೊಂಬಂದರು, ಹಾಗೆ ಕಾರ್ತಿಕ್ ಅವರು ಡೌನ್ ಆದಾಗ ಸಂಗೀತ ಅವರು ಎಷ್ಟೋ ಕಡೆ ಸಪೋರ್ಟ್ ಮಾಡ್ಕೊಂಬಂದರು. ಹಂಗಿದ್ದವ್ರು ಇವಾಗ ಹೆಂಗಾಗವ್ರೆ ಅಂದರೆ, ಸ್ಟಾರ್ಟಿಂಗ್ ವೀಕಲ್ಲಿ ವಿನಯ್ ಅವ್ರಿಗೂ ಸಂಗೀತ ಅವ್ರಿಗೂ ಯಾವ ಥರ ಒಂದು ಜಿದ್ದಿ ಕ್ರಿಯೇಟ್ ಆಗಿತ್ತು, ಆವಾಗ ಜನಗಳಿಗೆ ಯಾವ ಥರ ಇಂಪ್ರೆಷನ್ ಬಂದಿತ್ತು, ಆ ಇಂಪ್ರೆಷನ್ ಇವಾಗ ಕಾರ್ತಿಕ್ ಮತ್ತು ಸಂಗೀತ ಅವ್ರ ಮೇಲೆ ಕ್ರಿಯೇಟ್ ಆಗ್ತದೆ. ಸೊ ಆ ರೇಂಜಿಗೆ ಬದಲಾವಣೆ ಆಗೋಗಿದೆ. ಸೊ ನೆನ್ನೆ ಕೊನೆ ಟಾಸ್ಕಲ್ಲಿ ಬಂದ್ಬಿಟ್ಟು ಸಂಗೀತ ಅವರು ವಿನ್ ಆಗಿರ್ತಾರೆ ಮ್ಯಾಥಮೆಟಿಕ್ಸ್ ಟಾಸ್ಕಲ್ಲಿ. ಸೊ ವಿನ್ ಆದವ್ರಿಗೆ ಗೊತ್ತು, ಬಿಗ್ ಬಾಸ್ ಒಂದು ಅಡ್ವಾಂಟೇಜ್ನ ಕೊಡ್ತಾ ಇದ್ದಾರೆ. ಅಂದರೆ ನೆಕ್ಸ್ಟ್ ಗೇಮಲ್ಲಿ ಅವ್ರು ಯಾರನ್ನಾದರೂ ತೆಗ್ದು ಅವರು ಇನ್ ಆಗ್ಬೋದು. ಸೊ ಆ ಥರದೊಂದು ಅಡ್ವಾಂಟೇಜ್ನ ಬಿಗ್ ಬಾಸು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನೆಕ್ಸ್ಟ್ ಗೇಮಲ್ಲಿ ಕಾರ್ತಿಕ್ ಅವರು ಸೆಲೆಕ್ಟ್ ಆಗಿರ್ತಾರೆ. ಅವಾಗ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಹೊರಗಿಡ್ತಾರೆ. ಇದಕ್ಕೆ ಕಾರ್ತಿಕ್ ಅವ್ರಿಗೆ ಬೇಜಾರಾಗಿ ಒಂದಷ್ಟು ಮಾತುಗಳನ್ನ ಮಾತಾಡ್ತಾ ಇರೋದು. ಸೊ ಪ್ರೋಮೋದಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರೋವಂಥ ವಿಷಯ. ಸೊ ಟಾಸ್ಕ್ ಅಂತ ಬಂದಮೇಲೆ ಇವಾಗ ಅವ್ರಿಗೇನು ಟಾಸ್ಕ್ ಇರುತ್ತೋ ಅವ್ರಿಗೆ ಇಷ್ಟ ಆಗೋ ಅಥವಾ ಕ್ಯಾಲ್ಕುಲೇಟೆಡ್ ಆಗೋ ಒಬ್ರನ್ನ ತೆಗಿಬೇಕಾಗುತ್ತೆ, ಅದನ್ನು ತೆಗಿತಾರೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಆಯಿತಾ? ಅದನ್ನೇ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅನ್ನೋದು. ಸೊ ನೆನ್ನೆ ನೋಡಿದ್ರೆ ವಿನಯ್ ಅವ್ರನ್ನ 2 ಸತಿ ತನಿಷ್ ಅವರು ಗೇಮಿಂದ ಆಚೆ ಇಡ್ತಾರೆ. ಅಂದರೆ ಅವ್ರಿಗೆ ಬಂದಂಥ ಒಂದು ಗೇಮಲ್ಲಿ ಕೂಡ ಸೆಲೆಕ್ಟ್ ಮಾಡಲ್ಲ, ಅದು ಅವರ ಪರ್ಸ್ನಲ್ ಗೇಮಿಂದ ತನಿಷ್ ಅವ್ರನ್ನ ಹೊರಗಡೆ ಇಡ್ತಾರೆ. ಹಂಗಂತ ಹೇಳ್ಬಿಟ್ಟು ವಿನಯ್ ಅವ್ರು ರಿಯಾಕ್ಟ್ ಮಾಡಿದ್ರು, ಬಟ್ ಅದು ಏನೋ ಓವರ್ ಆಗಿ ಅಂತ ಅನ್ನಿಸ್ಲಿಲ್ಲ. ಹಾಗೆ ತುಂಬ ರೂಢಾಗಿತ್ತು, ತುಂಬ ಓವರ್ ಆಗಿತ್ತು ಅಂತಲೂ ಏನು ಫೀಲ್ ಆಗಲಿಲ್ಲ. ಇಟ್ಸ್ ಓಕೆ ಅನ್ನೋ ಥರ ಒಂದು ಫೀಲ್ ಕೊಟ್ಟರು. ಹಾಗೆಯೇ ಕಾರ್ತಿಕ್ ಅವರು ಕೂಡ ಅವ್ರು ಹೊರಗಿಟ್ರು, ಇಟ್ಸ್ ಓಕೆ ಬಿಡುಗರು, ನನಗೂ ಚಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಮುಗ್ದೋಗೋದೇನೋ. ಬಟ್ ಅವರು ಅದಕ್ಕೆ ರಿಯಾಕ್ಟ್ ಮಾಡಿರೋ ರೀತಿ ತುಂಬ ರಾಂಗ್ ಆಗಿದೆ. ಆ್ಯಂಡ್ ಅದಕ್ಕೆ ಸಂಗೀತ ಅವ್ರ ರಿಯಾಕ್ಷನ್ ಅವ್ರು ಕೇಳಬೇಕಾ? ಅವರು ಮೊದಲೇ ಬೆರಳು ಕೊಟ್ಟರೆ ಅಸ್ತಾನ ನಂಗೆ ನುಂಗ್ಕೊಂಡ್ಬಿಡ್ತಾರೆ. ಹಂಗಂತ ಅವ್ರು ಮಾಡ್ತಾ ಇರೋದು ತಪ್ಪು ಅಂತಲ್ಲ. ಸೊ ನೋಡಬೇಕು, ಎಪಿಸೋಡ್ನ ನೋಡಿ ಕಂಪ್ಲೀಟ್ ರಿವ್ಯೂನ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಅನಿಸಿರೋದಿದು. ಸೊ ನೋಡುವ ಏನಾಗಿದೆ ಅಂತ ಹೇಳ್ಬಿಟ್ಟು ಎಪಿಸೋಡಲ್ಲಿ. ಖಂಡಿತ ಇವತ್ತಿನ ಎಪಿಸೋಡ್ ಅಂತೂ ಬೆಂಕಿ ಭಯಂಕರವಾಗಿದೆ. ಅದೂ ಬಿಗ್ ಬಾಸ್ ಅವರು ಟಾಸ್ಕ್ ಮೇಲೆ ಟಾಸ್ಕ್ನ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ, ಇದು ಫೈನಲಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಟ್ವಿಸ್ಟ್ಗಳನ್ನ ಇಟ್ಟಿರ್ತಾರೆ ಬಿಗ್ ಬಾಸು. ಹಾಗೆ ವಿನಯ್ ಅವ್ರಿಗೆ ಮೈಕಲ್ ಅವರು ಕೊಟ್ಟೋಗಿರೋಂತಹ ಒಂದು ಇಮ್ಯುನಿಟಿ ಪವರ್ ಕೂಡ ಇದೆ. ಆ ಪವರ್ ಏನು? ಸೊ ಯಾರು ಫಿನಾಲೆ ವೀಕಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ. ಸೊ ನೋಡುವ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.